ನಗರದ ಡೈರಿ ವೃತ್ತದ ಬಳಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಜಿಲ್ಲಾ ಪೊಲೀಸ್ ಮತ್ತು ಸಂಚಾರ ಪೊಲೀಸ್ ಠಾಣೆ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಸಂಚಾರಿ ನಿಯಮಗಳ ಅರಿವು ಹಾಗೂ ಹೆಲ್ಮೆಟ್ ಜಾಗೃತಿ ಬೈಕ್ ಜಾಥಾಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ಕೊಟ್ಟರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2024ರ ಅಂಗವಾಗಿ ಹಾಸನ ಜಿಲ್ಲಾ ಪೊಲೀಸ್ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ಹಿಂದೆ ರಸ್ತೆಗಳು ಸರಿಯಿಲ್ಲದೆ ಅಪಘಾತಗಳಾಗಿ ಗಾಯಗಳಾಗುತ್ತಿದ್ದವು. ಪ್ರಸ್ತುತ ದಿನಗಳಲ್ಲಿ ರಸ್ತೆಗಳು ಉತ್ತಮವಾಗಿ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ. ದ್ವಿಚಕ್ರ ವಾಹನದಲ್ಲಿ ಅಪಘಾತವಾದಾಗ ಹೆಚ್ಚಾಗಿ ಹೆಲ್ಮೆಟ್ ಧರಿಸದೆ ತಲೆಗೆ ಪೆಟ್ಟಾಗಿ ಮೃತಪಟ್ಟಿರುವವರ ಸಂಖ್ಯೆ ಹೆಚ್ಚಾಗಿದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ತಪ್ಪದೆ ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣ ಉಳಿಸಿಕೊಳ್ಳುವಂತೆ ಮನವಿ ಮಾಡಿದರು. ಅದರಲ್ಲೂ ಟೂ ವೀಲರಲ್ಲಿ ಯಾವುದೇ ಒಂದು ಇದರಲ್ಲಿ ಆಕ್ಸಿಡೆಂಟ್ ಆದರೆ ಮೆಜಾರಿಟಿ ಅವರು ಪ್ರಾಣ ಹೋಗ್ತಾ ಇರೋದು ತಲೆಗೆ ಹೊಡ್ತಾರೆ. ನೀವು ಎಲ್ಲಿ ನೋಡಿ, ದೇಹದ ಯಾವುದೇ ಭಾಗ ಏನೇ ಊನಾದರೂ ರಿಪ್ಲೇಸ್ ಮಾಡ್ಬೋದು, ರಿಪೇರಿ ಮಾಡ್ಬೋದು. ಆದರೆ ಇದು ಆಗೋದಿಲ್ಲ. ತಲೆಗೆ ಒಂದು ಸಾರಿ ಹೊಡ್ತಾ ಬಿದ್ದರೆ ಸಾಮಾನ್ಯವಾಗಿ ಉಳಿಯೋದು ಕಷ್ಟ. ಈ ಒಂದು ಹಿನ್ನೆಲೆಯಲ್ಲಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೆ ಇವತ್ತು ಹೆಲ್ಮೆಟ್ ಜಾಥಾ ಮಾಡ್ತಾಯಿದ್ದೀವಿ. ಇದು ದಯವಿಟ್ಟು ಎಲ್ಲ ಜನನೂ ಅಂದರೆ ಯಾರ್ಯಾರು ವಾಹನ ಓಡಿಸ್ತೀನಿ, ಟೂ ವೀಲರ್ ಓಡಿಸ್ತೀನಿ, ದಯವಿಟ್ಟು ಹೆಲ್ಮೆಟ್ಗಳು ಹಾಕಬೇಕು ಅಂತೇಳಿ ನಮ್ಮ ರಿಕ್ವೆಸ್ಟು. ಅದರ ಒಂದು ಅಂಗವಾಗಿ ಇವತ್ತು ನಮ್ಮ ಪೊಲೀಸ್ನವರು ನಾವೆಲ್ಲ ಸೇರಿಕೊಂಡು ನಾವೇ ಹೆಲ್ಮೆಟ್ ಹಾಕ್ಕೊಂಡು ಜನರಿಗೆ ಒಂದು ಮಾರ್ಗದರ್ಶನ ಅಥವಾ ನಾವೇ ಒಂದು ಅರಿವು ಮೂಡಿಸೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಈ ಒಂದು ನಿಟ್ಟಿನಲ್ಲಿ ನಿಮಗಲ್ಲದೆ ಹೋದರೂ ನಿಮ್ಮನ್ನು ನಂಬಿಕೊಂಡಿರೋ ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಮೇಲೆ ಇರ್ತಕ್ಕಂಥ ಹಿರಿಯರಿಗೆ ಅವ್ರಿಗೋಸ್ಕರ ನೀವು ಒಂದು ಈ ಹೆಲ್ಮೆಟ್ಗಳನ್ನ ಧರಿಸಿ ನಿಮ್ಮ ಪ್ರಾಣ ಉಳಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಒಂದು ಸಮಾಜಕ್ಕೂ ಕೂಡ ನಿಮ್ಮ ಕೊಡುಗೆ ಕೊಡಬೇಕು ಅಂತೇಳಿ ನಾನು ಕೇಳ್ಬೋದು. ನಮಸ್ಕಾರ. ಬೈಕ್ ಜಾಥಾ ಕಾರ್ಯಕ್ರಮದಲ್ಲಿ ಪ್ರೊಫೆಷನರಿ IPS ಅಧಿಕಾರಿ ಶ್ಯಾಮ್, ಡಿವೈಎಸ್ಪಿ ಮುರಳೀಧರನ್, ಸಂಚಾರಿ ಪೊಲೀಸ್ ಠಾಣಾ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಗೆಡ್ರಿ ಅಂತ